Yes, banker and customer relationship, second session, learning objectives. The student will understand the general secondary relationship and special relationship between customer and banker. Session outcomes. Meaning of bailor and bailee, trustee and beneficiary, principal and agent, special relationship with banker, special relationship between customer and banker. A. B. General secondary relationship. General secondary relationship. In that, number 1, A. bailor and bailee, ನಿಕ್ಷೇಪಕ ಮತ್ತು ನಿಕ್ಷೇಪಿತ ಸಂಬಂಧ. ನಂಬರ್ 2, ಟ್ರಸ್ಟಿ ಆ್ಯಂಡ್ ಬೆನಿಫಿಷಿಯರಿ, ಧರ್ಮದರ್ಶಿ ಮತ್ತು ಫಲಾನುಭವಿಯ ಸಂಬಂಧ. ನಂಬರ್ 3, ಪ್ರಿನ್ಸಿಪಲ್ ಆ್ಯಂಡ್ ಏಜೆಂಟ್, ಯಜಮಾನ ಮತ್ತು ಕಾರ್ಯಭಾರಿ ಸಂಬಂಧ. ಎ. ಬೇಲಾರ್ ಆ್ಯಂಡ್ ಬೇಲಿ, ನಿಕ್ಷೇಪಕ ಮತ್ತು ನಿಕ್ಷೇಪಿತ ಸಂಬಂಧ. ಇಲ್ಲಿ ನೋಡಿ, ಬೇಲಾರ್ ಆ್ಯಂಡ್ ಬೇಲಿ, ವೆನ್ ಎ ಕಸ್ಟಮರ್ ಡಿಪಾಸಿಟ್ ಸೆಕ್ಯೂರಿಟೀಸ್ ಆ್ಯಂಡ್ ವ್ಯಾಲ್ಯೂಯಬಲ್ಸ್ ಫಾರ್ ಸೇಫ್ ಕಸ್ಟಡಿ. ಸೊ ಇಲ್ಲಿ ಏನು ಮಾಡ್ತಾನೆ, ಕಸ್ಟಮರ್ ಡಿಪಾಸಿಟ್ಸ್ ಸೆಕ್ಯೂರಿಟೀಸ್ ಆ್ಯಂಡ್ ವ್ಯಾಲ್ಯೂಯಬಲ್ಸ್. ವ್ಯಾಲ್ಯೂಯಬಲ್ಸ್ ಅಂದರೆ ಗೋಲ್ಡ್ ಇರ್ಬೋದು, ಡೈಮಂಡ್ ಇರ್ಬೋದು, ಜ್ಯುವೆಲರಿ ಇರಬಹುದು. ಸೆಕ್ಯೂರಿಟೀಸ್ ಮೀನ್ಸ್ ಹಿಯರ್ ಇಟ್ ಮೇ ಬಿ ಶೇರ್ ಸರ್ಟಿಫಿಕೇಟ್, ಡಿಬೆಂಚರ್ಸ್ ಎಟ್ಸೆಟ್ರಾ. ಫಾರ್ ವಾಟ್? ಫಾರ್ ಸೇಫ್ ಕಸ್ಟಡಿ, ಅಂದರೆ ಬ್ಯಾಂಕರು ಅದನ್ನು ಜೋಪಾನವಾಗಿ ಕಾಯ್ಕೊಳ್ಬೇಕು. ಮತ್ತು ಆ್ಯಸ್ ಆ್ಯಂಡ್ ವೆನ್ ದ ಕಸ್ಟಮರ್ ಆಸ್ಕ್, ಹಿ ಹ್ಯಾಸ್ ಟು ರಿಟರ್ನ್ ಟು ದ ಕಸ್ಟಮರ್. ಇನ್ ಸಚ್ ಕೇಸಸ್ ಬ್ಯಾಂಕರ್ ಈಸ್ ಕಾಲ್ಡ್ ಆಸ್ ಎ ಬೇಲಿ. ಬ್ಯಾಂಕರ್ನ ಬೇಲಿ ಅಂತ ಹೇಳ್ತೀವಿ, ಕಸ್ಟಮರ್ನ ಬೇಲಾರ್ ಅಂತ ಹೇಳ್ತೀವಿ. ಅಂದರೆ ಬೇಲಾರ್ ಆ್ಯಂಡ್ ಬೇಲಿ ರಿಲೇಷನ್ಶಿಪ್ ಯಾವಾಗ ಶುರುವಾಗುತ್ತೆ? ವೆನ್ ಎ ಕಸ್ಟಮರ್ ಡಿಪಾಸಿಟ್ಸ್ ಸೆಕ್ಯೂರಿಟೀಸ್ ಆ್ಯಂಡ್ ವ್ಯಾಲ್ಯೂಯಬಲ್ಸ್ ಫಾರ್ ಎ ಸೇಫ್ ಕಸ್ಟಡಿ. ಟ್ರಸ್ಟಿ ಆ್ಯಂಡ್ ಎ ಬೆನಿಫಿಷಿಯರಿ, ಧರ್ಮದರ್ಶಿ ಮತ್ತು ಫಲಾನುಭವಿಯ ಸಂಬಂಧ. ವೆನ್ ಎ ಬ್ಯಾಂಕರ್ ಈಸ್ ಎಂಟ್ರಸ್ಟೆಡ್ ವಿತ್ ಸಮ್ ಟ್ರಸ್ಟ್ ವರ್ಕ್ that is safeguard the property of some persons, in such cases the banker becomes trustee and customer becomes a beneficiary. So trustee and beneficiary relationship alli banker trustee agidane, customer becomes a beneficiary. Customer is entrusted, given some property to banker for some work. ಸೊ ಆವಾಗ ನಾವೇನು ಹೇಳ್ತೀವಿ, ಆವಾಗ ಬ್ಯಾಂಕರ್ ವಿಲ್ ಬಿಕಮ್ ಎ ಟ್ರಸ್ಟಿ ಆ್ಯಂಡ್ ಎ ಕಸ್ಟಮರ್ ವಿಲ್ ಬಿಕಮ್ ಎ ಬೆನಿಫಿಷಿಯರಿ. ನೆಕ್ಸ್ಟ್ ಒನ್, ಪ್ರಿನ್ಸಿಪಲ್ ಆ್ಯಂಡ್ ಏಜೆಂಟ್, ಯಜಮಾನ ಮತ್ತು ಕಾರ್ಯಭಾರಿ ಸಂಬಂಧ. ಮಾಡರ್ನ್ ಬ್ಯಾಂಕ್ ರೆಂಡರ್ಸ್ certain agency services for attraction and convenience of their customer. ಅಂದರೆ modern banking, it will give some agency services to customers. For example, when a banker purchases and sells the securities on behalf of his customers, in such a case the banker is called as agent, customer is called as a principal. ಅಂದರೆ ಇಲ್ಲಿ banker will act as an agent and customer will act as a owner or the principal. So as per the customer's direction, he will purchase and sell some securities, shares in the stock exchange, for example. Avaga the relationship existed between the banker and the customer is principal and agent. Banker agent agirtane, owner or the customer principal ಆಗಿರ್ತಾರೆ. ನೋಡಿ, ಸ್ಪೆಷಲ್ ರಿಲೇಶನ್ಶಿಪ್ ಬಿಟ್ವೀನ್ ಕಸ್ಟಮರ್ ಆ್ಯಂಡ್ ಬ್ಯಾಂಕರ್, ಗ್ರಾಹಕ ಮತ್ತು ಬ್ಯಾಂಕರ್ ನಡುವಿನ ವಿಶೇಷ ಸಂಬಂಧಗಳು. ನಂಬರ್ 1, ಆಬ್ಲಿಗೇಷನ್ ಟು ಹಾನರ್ ದ ಬ್ಯಾಂಕರ್ ಚೆಕ್. ಗ್ರಾಹಕನ ಚೆಕ್ಗಳನ್ನು ಪಾವತಿ ಮಾಡುವುದು ಬ್ಯಾಂಕರ್ನ ಹೊಣೆಗಾರಿಕೆ. ಅಂದರೆ ನೋಡಿ,
It is the duty of the banker, obligation of the banker to honor the checks. ಯಾವಾಗ ಕಸ್ಟಮರು ಬ್ಯಾಂಕ್ಸ್ಗೆ ಚೆಕ್ಸ್ ಅನ್ನು ಪ್ರೆಸೆಂಟ್ ಮಾಡ್ತಾನೋ by himself or through somebody, it is the duty of the banker to honor the checks ಅಂತ. honor the check ಅಂದರೆ ಏನರ್ಥ ಇಲ್ಲಿ ಅಂದರೆ when a check is presented for payment, he has to pay the amount of the check. ಚೆಕ್ ಅನ್ನು ಬ್ಯಾಂಕಿಗೆ ದುಡ್ಡು ಕೊಡಿ ಅಂತ ಪ್ರೆಸೆಂಟ್ ಮಾಡಿರುವಾಗ it is the duty of the banker to pay the money. Obligation to maintain the secrecy of customers account ಅಂದರೆ so the banker has to maintain the secrecy of customers, confidential information of the customers account. ಅದರದ್ದು ಡೀಟೇಲ್ಸ್ ಕಸ್ಟಮರ್ಸ್ ಅಕೌಂಟ್ ಡೀಟೇಲ್ಸ್ ಇದೆಯಲ್ಲ, ಮೇ ಬಿ ರಿಲೇಟಿಂಗ್ ಟು ದ ಫಂಡ್ಸ್, ಅದನ್ನು ಬೇರೆಯವರಿಗೆ ಅಂದರೆ ಥರ್ಡ್ ಪಾರ್ಟೀಸ್ಗೆ ಕೊಡತಕ್ಕದ್ದಲ್ಲ. ಸೊ ದಟ್ ಇನ್ಫಾರ್ಮೇಷನ್ ಹ್ಯಾಸ್ ಟು ಕೀಪ್ ಇಟ್ ಆಸ್ ಸೀಕ್ರೆಟ್ ಅಂತ. ಥರ್ಡ್ ಒನ್, ರೈಟ್ ಆಫ್ ಜನರಲ್ ಲೀವ್, ಬ್ಯಾಂಕರ್ನ ಸಾಮಾನ್ಯ ಸ್ವಾಧೀನತಾ ಹಕ್ಕು. ನೆಕ್ಸ್ಟ್ ಒನ್, ರೈಟ್ ಆಫ್ ಸೆಟ್ ಆಫ್, ಗ್ರಾಹಕನ ಖಾತೆಗಳನ್ನು ಹೊಂದಾಣಿಸುವ ಬಗ್ಗೆ ಬ್ಯಾಂಕರ್ನ ಹಕ್ಕು. ಫಿಫ್ತ್ ಒನ್, ಗಾರ್ನಿಷಿ ಆರ್ಡರ್, ಗ್ರಾಹಕನ ಖಾತೆ ಸ್ಥಗಿತ ಆದೇಶ. ಸಿಕ್ಸ್ತ್ ಒನ್, ರೈಟ್ ಆಫ್ ಅಪ್ರಾಪ್ರಿಯೇಷನ್, ಗ್ರಾಹಕನ ಹಣ ವಿನಿಯೋಗದ ಹಕ್ಕು. ರೈಟ್ ಟು ಚಾರ್ಜ್ ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ಗ್ರಾಹಕನಿಗೆ ಚಕ್ರ ಬಡ್ಡಿ ವಿಧಿಸುವ ಬಗ್ಗೆ ಬ್ಯಾಂಕರ್ನ ಹಕ್ಕು. ರೈಟ್ ಟು ಚಾರ್ಜ್ ಇನ್ಸಿಡೆಂಟಿಯಲ್ ಚಾರ್ಜಸ್, ಗ್ರಾಹಕನಿಗೆ ಪ್ರಾಸಂಗಿಕ ಶುಲ್ಕ ವಿಧಿಸುವ ಹಕ್ಕು. ಲಾ ಆಫ್ obligation to honor the check. Condition to honor the checks. According to Section 31 of the Indian Negotiable Instruments Act 1881, the banker obligation to honor his customer's check is subject to fulfillment of certain conditions. They are ಅಂದರೆ ಆಬ್ಲಿಗೇಷನ್ ಟು ಹಾನರ್ ದ ಚೆಕ್ ಇದೆ ಅಂದರೆ ಕಸ್ಟಮರು ಚೆಕ್ಕನ್ನು ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಿರುವಾಗ ದುಡ್ಡು ಕೊಡಬೇಕು. ಕರೆಕ್ಟ್, ದಟ್ ಈಸ್ ರೈಟ್. ಬಟ್ ಇಟ್ ಈಸ್ ಸಬ್ಜೆಕ್ಟ್ ಟು ಫುಲ್ಫಿಲ್ಮೆಂಟ್ ಆಫ್ ಸರ್ಟನ್ ಕಂಡೀಷನ್ಸ್. ಏನು ಕಂಡೀಷನ್ಸ್ ಏನು? ಎ, ಅವೈಲೇಬಿಲಿಟಿ ಆಫ್ ಸಫಿಷಿಯಂಟ್ ಫಂಡ್ಸ್ ಇನ್ ದ ಕಸ್ಟಮರ್ಸ್ ಅಕೌಂಟ್. ಕಸ್ಟಮರ್ಸ್ ಅಕೌಂಟಲ್ಲಿ ಸಫಿಷಿಯಂಟ್ ಫಂಡ್ಸ್ ಇರಬೇಕು. ವಾಟ್ ಈಸ್ ದ ಮೀನಿಂಗ್ ಆಫ್ ಸಫಿಷಿಯಂಟ್ ಫಂಡ್ಸ್ ಹಿಯರ್? ಸಫಿಷಿಯಂಟ್ ಫಂಡ್ಸ್ ಅಂದರೆ ಏನು ಅಂದರೆ ದ ಅಮೌಂಟ್ ಅವೈಲಬಲ್ ಇನ್ ದ ಕಸ್ಟಮರ್ಸ್ ಅಕೌಂಟ್ ಈಸ್ ಸಫಿಷಿಯಂಟ್ ಟು ಪೇ ಆಫ್ ದ ಚೆಕ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್. ಈಗ ನೋಡಿ, ಎಕ್ಸ್ ಈಸ್ ಎ ಕಸ್ಟಮರ್, ಈ ಪ್ರೆಸೆಂಟ್ ಚೆಕ್ ಫಾರ್ ಟು ದ ಬ್ಯಾಂಕ್ ಫಾರ್ 1 lakh rupees. ಅವನ ಅಕೌಂಟಲ್ಲಿ, ಕಸ್ಟಮರ್ಸ್ ಅಕೌಂಟಲ್ಲಿ ದ ಬ್ಯಾಲೆನ್ಸ್ ಶುಡ್ ಬಿ ಡೆಫಿನೆಟ್ಲಿ ಮೋರ್ ದೆನ್ 1 lakh. ಆವಾಗ ಏನು ಮಾಡ್ಬೋದು ಅವನು? ಹಿ ಹ್ಯಾಸ್ ಟು ಪೇ ದ ಚೆಕ್. Next one, second one, applicability of funds. Third one, banker duly required to pay. Fourth one, presentation of check within reasonable time. ಗ್ರಾಹಕನ ಚೆಕ್ಕು ಮನ್ನಿಸಲು ಷರತ್ತುಗಳು ಅಂದರೆ ನೋಡಿ, ಗ್ರಾಹಕನ ಖಾತೆಯಲ್ಲಿ ಸಾಕಷ್ಟು ಹಣ ಲಭ್ಯವಿರಬೇಕು, ಅದೆಲ್ಲ ಹೇಳಿದ್ದೀವಿ. ನೆಕ್ಸ್ಟ್ ನೋಡಿ, ರೀಸನ್ಸ್ ಫಾರ್ ಡಿಸಾನರ್ ಆಫ್ ಎ ಚೆಕ್. ಗ್ರಾಹಕನ ಚೆಕ್ಕುಗಳಿಗೆ ಮನ್ನಣೆ ಇಲ್ಲದೆ ಇರುವುದು ಅಂದರೆ ರೀಸನ್ಸ್ ಫಾರ್ ಡಿಸಾನರ್ ಆಫ್ ಕಸ್ಟಮರ್ಸ್ ಚೆಕ್ ಅಂದರೆ ಈಗ ವೆನ್ ಎ ಕಸ್ಟಮರ್ ಪ್ರೆಸೆಂಟೆಡ್ ಚೆಕ್ ಫಾರ್ ಪೇಮೆಂಟ್, banker is not going to pay money, he is going to return the check, not going to pay money, ದುಡ್ಡು ಕೊಡೋದಿಲ್ಲ. ಅದಕ್ಕೆ ರೀಸನ್ಸ್ ಏನು ಅಂತ? ದ ರೀಸನ್ಸ್ ಆರ್, ನಂಬರ್ 1, ಇನ್ಸಫಿಷಿಯಂಟ್ ಫಂಡ್ಸ್, ಗ್ರಾಹಕನ ಖಾತೆಯಲ್ಲಿ ಸಾಕಷ್ಟು ಜಮೆ ಹಣ ಇಲ್ಲದಿರುವುದು ಅಂದರೆ ಇನ್ ಕಸ್ಟಮರ್ಸ್ ಅಕೌಂಟ್ the fund available is not sufficient to pay the value of the check or amount of the check. ಫಾರ್ ಎಕ್ಸಾಂಪಲ್, ಎಕ್ಸ್ದು ಬ್ಯಾಂಕಲ್ಲಿ ಅಕೌಂಟ್ ಇದೆ ಅಂದ್ಕೊಳ್ಳಿ. ಇನ್ ಈಸ್ ಅಕೌಂಟ್ ದ ಬ್ಯಾಲೆನ್ಸ್ ಈಸ್ ಓನ್ಲಿ 1 lakh, ಬಟ್ ಈಸ್ ಪ್ರೆಸೆಂಟೆಡ್ ಚೆಕ್ ಫಾರ್ 5 lakhs. ಸೊ ಅಲ್ಲಿ ಇನ್ಸಫಿಷಿಯಂಟ್ ಫಂಡ್ಸ್ ಆಯಿತು. ದ ಬ್ಯಾಂಕರ್ ಈಸ್ ನಾಟ್ ಗೋಯಿಂಗ್ ಟು ಪೇ ದ ಮನಿ, ಈಸ್ ಗೋಯಿಂಗ್ ಟು ಡಿಸಾನರ್ ದ ಚೆಕ್. ನೆಕ್ಸ್ಟ್ ಒನ್, ಸ್ಟೇಲ್ ಚೆಕ್ ಅಂದರೆ
If the check presented for payment contains a date more than 3 months old, it is called as a stale check. STALE, stale check. ಅಂತ ಚೆಕ್ಕನ್ನು ಪೇಮೆಂಟ್ ಮಾಡುವಂಗಿಲ್ಲ. Next one, third one. Post-dated checks presented for payment before due date. ನಿಗದಿಪಡಿಸಿದ ದಿನಾಂಕ ಮೊದಲೇ ಹಾಜರುಪಡಿಸಿದ ಮುಂದಿನ ದಿನಾಂಕದ ಚೆಕ್ ಗ್ರಾಹಕನಿಗೆ ಬಂದಾಗ. ನೋಡಿ, ಪೋಸ್ಟ್ ಅಂದರೆ what is meaning of post-dated check? The date mentioned on the face of the check is yet to come. ಈಗ ನೀವು ಚೆಕ್ ನೋಡಿರ್ತೀರ, ಚೆಕ್ ಮೇಲೆ ಡೇಟ್ ಇರುತ್ತೆ, ಡೇಟ್. ಆ ಡೇಟ್ ಏನು ಬರೆದಿರಲ್ಲ ಅದು date which is not already completed, or it is not the date of presenting the check. ಆದರೆ ಬರೆದಿರೋದು ಯಾವಾಗ ಪ್ರೆಸೆಂಟ್ ಮಾಡ್ತಾನೋ ಅವತ್ತಿನ ಡೇಟು ಅಲ್ಲ. The date which is yet to come, ನಾಳೆ ಇರ್ಬೋದು, ನಾಡಿದ್ದಿರ್ಬೋದು, ಅಥವಾ ಇನ್ನೊಂದು ಮಂತ್ ಮುಂದೆ ಇರ್ಬೋದು, ಅಂಥದನ್ನು ನಾವೇನಂತ ಹೇಳ್ತೀವಿ, ಪೋಸ್ಟ್ ಡೇಟೆಡ್ ಚೆಕ್ಸ್ ಅಂತ ಹೇಳ್ತೀವಿ. ಪೋಸ್ಟ್ ಡೇಟೆಡ್ ಚೆಕ್ಕನ್ನು ಹಾನರ್ ಮಾಡಬಾರ್ದು. ನೆಕ್ಸ್ಟ್ ಒನ್, when the customer countermands the payment, ಗ್ರಾಹಕನು ತನ್ನ ಚೆಕ್ಕಿನ ಹಣ ಪಾವತಿಗೆ ವಿರೋಧವಾದ ಆದೇಶ ಕೊಟ್ಟಾಗ ಅಂತ. ಅಂದರೆ customer has issued a check to somebody, but he has informed the bank in writing stating that don't pay the check value of the check. ಕಸ್ಟಮರ್ ಚೆಕ್ ಕೊಟ್ಬಿಟ್ಟಿದ್ದಾರೆ ಯಾರಿಗೋ ಪಾರ್ಟಿಗೆ, but he has informed to the banker in writing stating that don't honor check number so and so issued to a particular person and value of the check by these rupees 2 lakhs ಅಂತ ಹೀಗೆ ಕೊಟ್ಟಿದ್ರೆ ಆ ಚೆಕ್ಕನ್ನು ಪೇಮೆಂಟ್ ಮಾಡೋಂಗಿಲ್ಲ. ನೆಕ್ಸ್ಟ್, ಆನ್ ರಿಸಿಪ್ಟ್ ಆಫ್ ಗಾರ್ನಿಶಿ ಆರ್ಡರ್. ಆನ್ ರಿಸಿಪ್ಟ್ ಆಫ್ ಎ ಗಾರ್ನಿಶಿ ಆರ್ಡರ್. ಸೊ ನ್ಯಾಯಾಲಯದಿಂದ ಗಾರ್ನಿಶಿ ಆದೇಶ ಬಂದಾಗ ಇಲ್ಲೇನಾಗುತ್ತೆ, ಕೋರ್ಟು ಆದೇಶ ಇಶ್ಯೂ ಮಾಡಿರುತ್ತೆ. ಏನಂತ? ಸೊ ಡೋಂಟ್ ಪೇ ಎನಿ ಅಮೌಂಟ್ ಫ್ರಾಮ್ ಕಸ್ಟಮರ್ಸ್ ಅಕೌಂಟ್. ಯಾವುದೇ ಚೆಕ್ಕನ್ನು ಫರ್ದರ್ ಆದೇಶ ಆಗೋವರೆಗೂ ಪೇಮೆಂಟ್ ಮಾಡಬೇಡಿ ಅಂತ. ಆವಾಗ ಏನು ಮಾಡಬೇಕು? ದ ಬ್ಯಾಂಕರ್ ಈಸ್ ನಾಟ್ ಗೋಯಿಂಗ್ ಟು ಹಾನರ್ ಎನಿ ಚೆಕ್. ನೆಕ್ಸ್ಟ್, ಬ್ರೀಚ್ ಆಫ್ ಟ್ರಸ್ಟ್. ವಿಶ್ವಾಸಭಂಗವಾದ. ಡೆತ್, ಇನ್ಸೆನಿಟಿ ಆಫ್ ದ ಕಸ್ಟಮರ್. ಅಂದರೆ ಗ್ರಾಹಕ ಸತ್ತೋಗಿರ್ತಾನೆ ಅಥವಾ ಮತಿಭ್ರಮಣೆ ಆದಾಗ, ಹುಚ್ಚನಾದಾಗ. ನೆಕ್ಸ್ಟ್, ಡಿಫೆಕ್ಟಿವ್ ಟೈಟಲ್ ಆಫ್ ದ ಪಾರ್ಟಿ. ಹಕ್ಕಿನ ಭಾಗಿದಾರ ಹಕ್ಕು ಚ್ಯುತಿಗೊಂಡಾಗ. ನೆಕ್ಸ್ಟ್ ಒನ್, ಇನ್ಸಾಲ್ವೆನ್ಸಿ ಆಫ್ ಎ ಕಸ್ಟಮರ್. ಕಸ್ಟಮರ್ನು ದಿವಾಳಿ, ಗ್ರಾಹಕ ದಿವಾಳಿ ಆಗಿರುವಾಗ. ನೋಟಿಸ್ ಆಫ್ ಅಸೈನ್ಮೆಂಟ್. ಹಕ್ಕು ವರ್ಗಾವಣೆ ಸೂಚನೆ ಬಂದಾಗ. ನೆಕ್ಸ್ಟ್, ಮೆಟೀರಿಯಲ್ ಆಲ್ಟ್ರೇಷನ್. ಚೆಕ್ಕಿನಲ್ಲಿ ಭೌತಿಕ ಬದಲಾವಣೆ ಮಾಡಿದ್ದು ಕಂಡು ಬಂದಾಗ. ಮೆಟೀರಿಯಲ್ ಆಲ್ಟ್ರೇಷನ್, ಚೆಕ್ಕಲ್ಲಿ ಮೊದಲು ಚೆಕ್ ಬರೆದು ಬಿಟ್ಟಿರ್ತಾನೆ, ಆಮೇಲೆ ಏನು ಮಾಡ್ತಾನೆ, ಚೆಕ್ಕಲ್ಲಿ ಆಲ್ಟ್ರೇಷನ್ಸ್ ಮಾಡ್ತಾನೆ. ಆ ಆಲ್ಟ್ರೇಷನ್ಗೆ ಅಕೌಂಟ್ ಹೋಲ್ಡರು ಸೈನ್ ಮಾಡಿರೋದಿಲ್ಲ, ಅಥರೈಸ್ ಮಾಡಿರೋದಿಲ್ಲ, ಆವಾಗ ಚೆಕ್ಕನ್ನು ಪೇಮೆಂಟ್ ಮಾಡಬಾರ್ದು. ನೆಕ್ಸ್ಟ್ ಒನ್, ವೇರ್ ದ ಚೆಕ್ ಈಸ್ ಮ್ಯುಟಿಲೇಟೆಡ್. ಅಂದರೆ ಚೆಕ್ ಮುದುಡಿ ಹೋಗಿರುವಾಗ ಅಥವಾ ಸ್ವಲ್ಪ ಎಲ್ಲೋ ಹರಿದು ಹೋಗಿರುವಾಗ ಅಂಥ ಚೆಕ್. ರಾಂಗ್ಫುಲ್ ಡಿಸಾನರ್ ಆಫ್ ಎ ಚೆಕ್. ಗ್ರಾಹಕನ ಚೆಕ್ಕನ್ನು ತಪ್ಪಾಗಿ ಅಗೌರವಗೊಳಿಸುವುದು. ಅಂದರೆ ಬ್ಯಾಂಕರ್ ಹ್ಯಾಸ್ ಡಿಸಾನರ್ಡ್ ದ ಚೆಕ್. ಬ್ಯಾಂಕರ್ ಏನು ಮಾಡಿದ್ದಾರೆ, ಚೆಕ್ಕನ್ನು ಡಿಸಾನರ್ ಮಾಡಿದ್ದಾರೆ, ದುಡ್ಡು ಕೊಟ್ಟಿಲ್ಲ. ಬಟ್ ಇಟ್ ಈಸ್ ನಾಟ್ ರೈಟ್, ಇಟ್ ಈಸ್ ಎ ರಾಂಗ್ಫುಲ್. ಬ್ಯಾಂಕರ್ ತಪ್ಪು ಮಾಡಿದ್ದಾರೆ. ಆವಾಗ ರಾಂಗ್ಫುಲ್ ಡಿಸಾನರ್ ಆಫ್ ಕಸ್ಟಮರ್ ಚೆಕ್. ಡಿಸಾನರ್ ಆಫ್ ಕಸ್ಟಮರ್ ಚೆಕ್ ಬೈ ಎ ಬ್ಯಾಂಕರ್ without giving proper reason is known as a wrongful dishonor of a check. ಅಂದರೆ ಸಮಂಜಸವಾದ ಸರಿಯಾದ ಕಾರಣವನ್ನು ಕೊಡದೇನೆ ಚೆಕ್ಕನ್ನು ಪೇಮೆಂಟ್ ಮಾಡದೇ ಇದ್ದರೆ ಅದನ್ನು ನಾವೇನು ಹೇಳ್ತೀವಿ, ರಾಂಗ್ಫುಲ್ ಹೇಳ್ತೀವಿ. ಕಾಂಪೆನ್ಸೇಷನ್ ಪೇಯಬಲ್ ಬೈ ಬ್ಯಾಂಕರ್ ಟು ಹಿಸ್ ಕಸ್ಟಮರ್ is divided into 3 classes. ಅಂದರೆ when there is a wrongful dishonor of a customer check, banker is liable to compensate the customer. Compensation ಏನು? ಫಸ್ಟು ಜನರಲ್ ಡ್ಯಾಮೇಜಸ್. It is a compensation payable by the banker to his customer
for breach of contract, inconvenience, and loss of reputation or goodwill on account of a wrongful dishonor of his check. ಅಂದರೆ ಬ್ಯಾಂಕರು ತಪ್ಪಾಗಿ ಡಿಸಾನರ್ ಮಾಡಿಬಿಟ್ಟಿದ್ದಾನೆ, ಬ್ಯಾಂಕರ್ ಇಸ್ ನಾಟ್ ರೈಟ್, ಆದ್ರಿಂದ ಅವನೇನು ಮಾಡಬೇಕು, ಸೊ ಇಟ್ ಲೀಡ್ಸ್ ಟು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಇದೆ, ಇನ್ಕನ್ವೀನಿಯನ್ಸ್ ಆಗಿದೆ, ಆ್ಯಂಡ್ ಲಾಸ್ಟ್ ಆಫ್ ರೆಪ್ಯುಟೇಷನ್ ಆರ್ ಗುಡ್ ವಿಲ್ ಆಗಿದೆ. ಆವಾಗ ಅವನೇನು ಮಾಡಬೇಕು, ಹಿ ಹ್ಯಾಸ್ ಟು ಪೇ ದ ಜನರಲ್ ಡ್ಯಾಮೇಜ್. Special damages. It is a compensation paid by the banker to his customer for financial loss. ಅಂದರೆ ರಾಂಗ್ಫುಲ್ ಡಿಸಾನರ್ ಮಾಡಿದ್ರಿಂದ ಏನಾದರೂ ಫೈನಾನ್ಷಿಯಲ್ ಲಾಸ್ ಆಗಿದ್ದರೆ ಆ ಲಾಸನ್ನು ಕಸ್ಟಮರ್ಗೆ ಕಟ್ಟಿ ಕೊಡಬೇಕು. ಅದನ್ನು ನಾವೇನು ಹೇಳ್ತೀವಿ, ಸ್ಪೆಷಲ್ ಡ್ಯಾಮೇಜಸ್. Damages for defamatory statements. For dishonoring of customer's check, the banker has to give the reasons. If the reasons are wrong and defamatory, and if such statements are humiliating to the customer can claim a compensation from the banker without providing actual damages to his reputation. ನೋಡಿ ಇಲ್ಲಿ ಅಂದರೆ ಡಿಸಾನರ್ ಮೇಡ್ ಈಸ್ ಎ ರಾಂಗ್ಫುಲ್ ಫಸ್ಟ್ ಆಫ್ ಆಲ್. ಆಮೇಲೆ ಬ್ಯಾಂಕರ್ ಹ್ಯಾಸ್ ಟು ಗಿವ್ ರೀಸನ್ ಕೊಟ್ಟಿಲ್ಲ, ಆರ್ ದ ರೀಸನ್ಸ್ ಗಿವನ್ ಆರ್ ರಾಂಗ್, ಡಿಫರ್ಮೇಟರಿ, and if such statements are humiliating to the customer can claim a compensation from the banker without providing actual damages to his reputation. ಅಂದರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಕಸ್ಟಮರ್ ಅಕೌಂಟಲ್ಲಿ ದುಡ್ಡಿದೆ, ಸಫಿಷಿಯಂಟ್ ಫಂಡ್ಸ್ ಈಸ್ ದೇರ್, ಚೆಕ್ ಈಸ್ ಡಿಸಾನರ್ಡ್. ಇದು ಏನಂತ ಹೇಳ್ತೀವಿ ನಾವು, ಚೆಕ್ ಇನ್ ಆಲ್ ಅದರ್ ರೆಸ್ಪೆಕ್ಟ್ ಈಸ್ ಕರೆಕ್ಟ್, ಎಲ್ಲ ರೆಸ್ಪೆಕ್ಟಲ್ಲೂ ಡೇಟು, ಸಿಗ್ನೇಚರು ಪ್ರತಿಯೊಂದೂ ಕರೆಕ್ಟ್ ಆಗಿದೆ. ಬಟ್ ಇಟ್ ಈಸ್ ಡಿಸ್ಹಾನರ್ಡ್ ಬೈ ದ ಬ್ಯಾಂಕರ್ ಸ್ಟೇಟಿಂಗ್ ದ್ಯಾಟ್ ಸಫಿಷಿಯಂಟ್ ಫಂಡ್ಸ್ ಈಸ್ ನಾಟ್ ದೇರ್ ಅಂತ. ಬಟ್ ಆ ದಿವಸಕ್ಕೆ ಚೆಕ್ ಪ್ರೆಸೆಂಟ್ ಮಾಡಿದ ದಿವಸಕ್ಕೆ ಬ್ಯಾಂಕಲ್ಲಿ ಸಫಿಷಿಯಂಟ್ ಫಂಡ್ ಈಸ್ ದೇರ್, ಆವಾಗ ಇಟ್ ಈಸ್ ಕಾಲ್ಡ್ ಆಸ್ ರಾಂಗ್ಫುಲ್ ಡಿಸಾನರ್ ಆಫ್ ಎ ಚೆಕ್ ಅಂತ. ಆವಾಗ ದ ಬ್ಯಾಂಕರ್ ಹ್ಯಾಸ್ ಟು ಕಾಂಪೆನ್ಸೇಟ್ the customer for what? For defamatory, humiliating and loss of goodwill of the customer. MCQs. Who is bailey? Customer, banker, manager, none of the above. Banker. Number 2, when a banker is entrusted with some trust work, that is to safeguard the property of some person, in such cases, banker becomes A. beneficiary, B. bailey, C. trustee, or D. none of the above. Answer is trustee. Next, third MCQ. Indian Negotiable Instrument Act passed in. So A 1981, B 1991, C 1881, D 1891. So right answer is C. Question number 4. One of the reason for dishonor for customer's check is, 4 answers given are, I'll repeat. One of the reason for dishonor of customer's check is, ಅಂದರೆ ಕಸ್ಟಮರ್ ಚೆಕ್ಕನ್ನು ಪೇ ಮಾಡದೇ ಇರೋದಕ್ಕೆ ರೀಸನ್ ಏನು ಅಂತ 4 ರೀಸನ್ ಕೊಟ್ಟಿದ್ದಾರೆ. ಎ ಸಫಿಷಿಯಂಟ್ ಫಂಡ್ಸ್, ಬಿ ಇನ್ಸಫಿಷಿಯಂಟ್ ಫಂಡ್ಸ್, ಸಿ ಬೋತ್ ಆಫ್ ಅಬೋವ್, ಸಿ ಎ ಆ್ಯಂಡ್ ಬಿ, ಡಿ ನನ್ ಆಫ್ ದ ಅಬೋವ್. ದಿ ಆನ್ಸರ್ ಈಸ್